ಓಕೆ, ಇದು ನೋಡಿ ದಾರ ಎಷ್ಟು ಚೆನ್ನಾಗಿದೆಯಲ್ಲ. ನಮ್ಮ ಕೈ ಬೆರಳಿಂಗ್ ಹಾಕಿದ್ರೆ ಎಷ್ಟು ಇದು ಮಾಡ್ತಿದೆ ನೋಡಿ. ಇಲ್ಲಿ ಯಾಕೆ ಸ್ಟ್ರಕ್ ಆಯಿತು? ತುಂಬ ಜನ ನನಗೆ ಮೆಸೇಜ್ ಮಾಡ್ತಿದ್ವಿ, ಮ್ಯಾಮ್ ನಾವು ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದೀವಿ, ಹೇಗೆ ತೀರ್ಸೋದು ಅಂತಲೂ ನಮಗೆ ಗೊತ್ತಾಗ್ತಿಲ್ಲ ಅಂತ. ಸಾಲ ಮಾಡೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡಬೇಕು. ಯಾಕೆಂದರೆ ಸಾಲ ತೀರ್ಸೋಕ್ಕಾಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ನೆಮ್ಮದಿ ಇಲ್ಲದೆ ಇರುವಂಥ ಜೀವನನೂ ಕೂಡ ನೋಡಬೇಕಾಗುತ್ತೆ. ನಾವು ಸ್ಟಾರ್ಟಿಂಗು ಸಾಲ ಮಾಡಿದಾಗ ಖುಷಿ ಇರುತ್ತೆ ನೋಡಿ, ಅವಾಗ ಒಂದೇ ಒಂದು ಗಂಟು ತೀರ್ಸ್ಕೊಳ್ಳೋಣ ಬಿಡು, 1,00,000 ಅಲ್ವಾ ತೀರ್ಸ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಬಡ್ಡಿ ಕಟ್ಟಬೇಕು. ನಮ್ಗೆ ಯಾವುದೋ ಎಲ್ಲೋ ಏನೋ ಬರುತ್ತೆ ಬಿಡು, 1,00,000ಕ್ಕೆ ಬಡ್ಡಿ ಅಲ್ವಾ, 2%, 3% ಕಟ್ಟೋಣ ಅಂತ. ಅದಕ್ಕೆ ನಾವು ಬಡ್ಡಿ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಇನ್ನೊಬ್ಬರ ಹತ್ರ ಇನ್ನೊಂದು ಸಲ ಸಾಲ ಮಾಡ್ತೀವಿ, ಇನ್ನೊಂದು 1,00,000 ಮಾಡ್ತೀವಿ. 2 ಗಂಟೆ ಆಯಿತು ಅಂದರೆ 2,00,000 ಆಯಿತು. ಇದೇ ಥರ ಇವ್ರ ಹತ್ರನೂ ಒಂದು 5%, 3% ಈಸ್ಕೊಂಡಿರ್ತೀವಿ. ಹಾಗಾಗಿ ಏನಾಗ್ಬಿಡುತ್ತೆ, ಇವ್ರಿಗೂ ಕಟ್ಟೋಕ್ಕಾಗಲ್ಲ, ಅವ್ರಿಗೂ ಕಟ್ಟೋಕ್ಕಾಗಲ್ಲ. ಹಿಂಗೆ ಒಂದೊಂದೇ ಸಾಲ ಹಿಂಗೆ ಸಾಲ ಸ್ಟಾರ್ಟ್ ಆಗುತ್ತೆ. 2,00,000 ಆಯಿತು, 3,00,000 ಆಯಿತು, 4,00,000 ಆಯಿತು, 5,00,000 ಆಯಿತು, ಕೊನೆಗೆ 10 ಹೋಯ್ತು, ಕೊನೆಗೆ 15 ತನಕ ಬಂತು ಅಂತ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ ನೋಡಿ. ಇಷ್ಟು ಗಂಟು ಇವಾಗ ನೋಡಿ ಹಿಂಗೆ ಹೋಗ್ಬೇಕಾರೆ ಇಲ್ಲಿ ಬ್ಲಾಕ್ ಆಯಿತು. ಯಾಕೆ ಬ್ಲಾಕ್ ಆಯಿತು? ಈ ರೋಡು, ಈ ದಾರ ಹಿಂಗೆ ಹೋಗ್ಬೇಕಾರೆ, ಈ ದಾರದಲ್ಲಿ ನಾವು ಹೋಗ್ಬೇಕಾರೆ ಇಲ್ಲಿ ಗಂಟಿದೆ, ಈ ಗಂಟು ತಡೆ ಆಯಿತು. ಮೊದಲು ಎಷ್ಟು ಈಸಿಯಾಗಿ ಹೋಗ್ತಾಯಿತ್ತು, ಹಿಂಗೂ ಬರೋಕ್ಕಾಗ್ತಾಯಿಲ್ಲ, ಹಿಂಗೂ ಬರೋಕ್ಕಾಗ್ತಾಯಿಲ್ಲ. ಇಲ್ಲಿ ನಾವು ಮಧ್ಯ ಸೆಂಟ್ರಲ್ ಸಿಗಾಕೊಂಡಿದ್ದೀವಿ, ಅಂದರೆ ಸಾಲ ಅನ್ನೋ ಸುಳಿಲಿ ನಾವು ಮಧ್ಯ ಸಿಗಾಕೊಂಡ್ಬಿಟ್ಟಿದ್ದೀವಿ. ಈ ಕಡೆನೂ ಹೋಗೋಕ್ಕಾಗ್ತಾಯಿಲ್ಲ, ಈ ಕಡೆಯಿಂದನೂ ಬರೋಕ್ಕಾಗ್ತಾಯಿಲ್ಲ, ಎಲ್ಲೇ ಹೋದ್ರೂ ಸಾಲ ಅನ್ನೋದಿದೆ. ಹಾಗಾಗಿ ನಾವು ಸಾಲ ಮಾಡಬೇಕಾದ್ರೆ 10%ಗೆ ನಾವು ಬಡ್ಡಿ ಇಸ್ಕೋಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಅವರೇನೋ ಕೊಟ್ಬಿಡ್ತಾರೆ, ಆದರೆ ನೀವು ಅದನ್ನು ಕಟ್ಟೋಕ್ಕಾಗಿಲ್ಲ ಅಂದಾಗ ನಿಮಗೆ ಕಷ್ಟ ಆಗಿಬಿಡುತ್ತೆ ಅಲ್ವಾ. ಅವ್ರಿಗೆ ನೀವು ಕೊಡಬೇಕು ಅಂತ ಇನ್ನೊಬ್ರ ಹತ್ರ ಈಸ್ಕೊಂಡು ಏನಾಗ್ಬಿಡುತ್ತೆ, ಅದು ದೊಡ್ಡ ಬೆಟ್ಟ ಥರ ಆಗ್ಬಿಡುತ್ತೆ. ಯಾವತ್ತೇ ಆಗ್ಬೋದು, ಮನುಷ್ಯ ಸಾಲ ಮಾಡಬೇಕು, ನೋಡ್ಕೊಂಡು ಮಾಡಬೇಕು. ಕೆಲವರು ಕೊಡ್ತಾರೆ ಕೇಳಿದ ತಕ್ಷಣ ಅಂತ ಹೇಳ್ಬಿಟ್ಟು ನಾವು ತಗೊಂಡು ಮಾಡಿದಾಗ ಅದು ನಾವು ಕಟ್ಟೋಕ್ಕಾಗಿಲ್ಲ ಅಂದಾಗ ಅವರು ಕೂಡ ಮಾತಾಡ್ತಾರೆ, ನಾವು ಕೂಡ ಬೇಜಾರು ಮಾಡ್ಕೋತೀವಿ. ಹಾಗಾಗಿ ನೆಮ್ಮದಿ ಇಲ್ಲದೆ ಇರುವಂಥ ಜೀವನನೇ ಅಲ್ಲ, ನೆಮ್ಮದಿನೇ ಇಲ್ಲದೆ ಇರುವಂಥ ಜೀವನನೇ ಅಲ್ಲ. ನಮಗೆ ಮನೆ ಎಲ್ಲ ಇರುತ್ತೆ, ಕಾರ್ ಇರುತ್ತೆ, ಓಡಾಡೋಕ್ಕೆ, ಊಟ ಮಾಡೋಕ್ಕೆ ಎಲ್ಲ ಚೆನ್ನಾಗಿರ್ತೀವಿ. ಆದರೆ ಸಾಲ ಅನ್ನೋ ಒಂದು ಸುಳಿ ಇತ್ತು ಅಂದಾಗ ನಿಜವಾಗ್ಲೂ ಅದರಿಂದ ಈಚೆ ಬರಬೇಕು ಅಂದರೆ ತುಂಬಾ ಕಷ್ಟ ಇದೆ. ಆದಷ್ಟು ನೋಡಿಕೊಂಡು ಸಾಲ ಮಾಡಿ. ಯಾಕೆಂದರೆ ಆ ಸಾಲ ತೀರ್ಸೋಕ್ಕಾಗಿಲ್ಲ ಅಂದಾಗ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ನೋವುಗಳನ್ನ ಪಟ್ಟಿದ್ದಾರೆ. ನನ್ನ ಅಣ್ಣನೂ ಕೂಡ ಅಷ್ಟೇ. ನನ್ನ ಅಣ್ಣ ಬರೀ 50,000 ರೂಪಾಯಿಗೆ ಅವನು ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಅದು ನನ್ನ ಕಣ್ಣಲ್ಲಿ ಕಟ್ತಂಗಿದೆ. ಅವತ್ತು ಅವನಿಗೆ ಸಾಲ ತೀರಿಸ್ಕೊಡೋಷ್ಟು ನಾನು ಏನೂ ಇಲ್ಲ, ಅಂದರೆ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ ಅವತ್ತು. ಇವತ್ತಾಗಿದ್ದರೆ ನನ್ನ ಕಷ್ಟನೋ ಸುಖನೋ ನನ್ನ ಅಣ್ಣನ ನಾನು ಉಳಿಸ್ಕೋತಾ ಇದ್ದೆ. ಅವತ್ತು ನನಗೇನೂ ಇರಲಿಲ್ಲ. ಅವತ್ತು ನಮ್ಮ ಅಣ್ಣ ಸೂಸೈಡ್ ಮಾಡಿಕೊಂಡಾಗ ನನಗೆ ಗೊತ್ತಾಗಿದ್ದಿಷ್ಟೇ, ಸಾಲ ಮಾಡಬಾರ್ದು, ಸಾಲ ಮಾಡಿದರೆ ಇಲ್ಲ ಒಂದು ಸಾವು, ಬದುಕಿದ್ರೂ ನೋವಲ್ಲೇ ಸಾಯಬೇಕಾಗುತ್ತೆ ಅನ್ನೋದು ನನಗವತ್ತು ಅರ್ಥ ಆಯಿತು. ದಯವಿಟ್ಟು ಸಾಲದಿಂದ ದೂರ ಇರಿ, ರೋಗದಿಂದ ದೂರ ಇರಿ. ಈ ಸಾಲ ರೋಗ ಇಲ್ಲ ಅಂದರೆ ಅದಕ್ಕಿಂತ ನೆಮ್ಮದಿಯಾದ ಜೀವನ ಬೇರಿಲ್ಲ. ಆದಷ್ಟು ಸಾಲದಿಂದ ದೂರ ಇರಿ. ನನ್ನ ಅಣ್ಣನ ನಾನು ಅವತ್ತು ಕಳ್ಕೊಂಡಿದ್ದು 50,000 ರೂಪಾಯಿ ನನ್ನ ಅಣ್ಣ ಸಾಲ ಮಾಡ್ದ. ಆ ಸಾಲನ ತೀರ್ಸೋಕ್ಕಾಗದೆ ಅವನು ಅವನ ಪ್ರಾಣನೇ ಕಳ್ಕೊಂಬಿಟ್ಟ. ಅದಕ್ಕೆ ನಾನು ಸಾಲ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಇರುವಷ್ಟರಲ್ಲಿ ಜೀವನ ಮಾಡ್ತೀನಿ. ಯಾರನ್ನೂ ಮೆಚ್ಚೋಕ್ಕೋಸ್ಕರ ನಾನು ಅಂಥ ದೊಡ್ಡ ವ್ಯವಹಾರನೂ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಮುಂದೆ ಜೀವನನ ಯೋಚನೆ ಮಾಡ್ತೀನಿ ಅಷ್ಟೇ. ಯಾರೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸಾಲ ಮಾಡಿದ್ರೆ ಜೀವನ ಮಾಡೋಕ್ಕಾಗಲ್ಲ, ವ್ಯವಹಾರಗಳು ಮಾಡೋಕ್ಕಾಗಲ್ಲ ಅಂತ ಅನ್ಕೋಬೋದು. ಮಾಡಬೇಡಿ ಅಂತ ನಾನು ಕೂಡ ಹೇಳಲ್ಲ, ನೋಡ್ಕೊಂಡು ಮಾಡಿ ಅಷ್ಟೇ. ನೀವು ಸಾಲ ಮಾಡಿರ್ತೀರ, ನೀವು ತೀರ್ಸೋಕ್ಕಾಗದೇ ಇದ್ದಾಗ ನಿಮ್ಮ ನಂಬ್ಕೊಂಡಿರೋರು ಅನಾಥರಾಗ್ತಾರಲ್ಲ, ಅದಕ್ಕೋಸ್ಕರ ಅಷ್ಟೇ.